ಹೌದಾ ನಾವೇನ್ ಮಾಡ್ಲಿ ಅವಾಗ ಮತ್ತೆ ನಾವು ಮತ್ತೆ ಏನ್ ಮಾಡ್ತೀವಿ ಗಣಿ ತಕ್ಕೊಯ್ದು ಎಲ್ಲ ಇದು ಕಳ್ಕೊಂಡು ಇದು ಮಾಡಿ ಮತ್ತೆ ಬಳ್ಳಾರಿಗೆ ಹೋಗೋದು ಬಳ್ಳಾರಿಗೆ ಹೋದ್ರಾನು ಅಜ್ಜಿ ಮತ್ತೆ ಬಗಲು ಡಾಕ್ಟರ್ ತಗೊಳ್ರಿ ಅವ್ರು ಒಬ್ಬ ಕೈ ಮುರಿಯೋನು ಒಬ್ಬ ನೋಡು ಮುರಿಯೋನು ಒಬ್ಬ ಕೈ ಅಂದ್ರೆ ಪ್ರಜ್ಞೆನೇ ಇಲ್ಲಂಗ ಆಗೈತೆ ನೋಡ್ರಿ. ಬಾಡಿ ತುಂಬಾ ಪ್ರಜ್ಞೆನೇ ಇಲ್ಲ. ಫಸ್ಟ್ನೇ ಸಲ ಅಮೇಸಿ ದಿವಸ ಕರ್ಕೊಂಡು ಬಂದಾಗ ಇಲ್ಲಿ ಹಿಂಗೆ ತಲೆ ಬಗ್ಗಿಸಿದ ಮನುಷ್ಯ ಹಿಂಗೆ ಎತ್ತಕ್ಕೆ ಬರ್ತಿದ್ದಿಲ್ಲ. ಕಣ್ಣುಗಳಿಗೆ ಸಮ ಪ್ರಜ್ಞೆ ಇಲ್ಲ, ಬಾಯಿಯಿಂದ ಕೂಡ ಮಾತಾಡಕ್ಕಿಲ್ಲ, ಕೈಗಳು ಸಮ ಎತ್ತಕ್ಕಿಲ್ಲ. ಹೌದಲ್ಲಮ್ಮ? ಹಾ ಬೆಳಿಗ್ಗೆ ನಾನು ಹೋಗಿ ನೋಡಿ ಯಾಕೆ ಬೆಳಿಗ್ಗೆ ಮುಂಚೆನೆ 9 ಗಂಟೆಗೆ ಬಂದ ತಲೆಯೊಳಗ ರಾಗಿ ಕಾಳಷ್ಟು ರಕ್ತ ಎಪ್ಪುಗಟ್ಟೈತೆ ಅಂತ ಹೇಳಿದ್ದಾರೆ. ನೋಡ್ರಿ ಅರ್ಥ ಮಾಡ್ಕೊಳ್ರಿ. 3 ದಿವಸದೊಳಗ ಉಳಿದ ಭರವಸಿಲ್ಲ ಅಂತ ಹೇಳ್ಯಾರಂತ. ನಾವೇನ್ ಮಾಡಿದ್ರೆ ನಾವು ನಾವು ಬಾಳಿದ ಮಲ್ಲಯ್ಯ ಬಂದಿದ್ದೇನೆ. ಬಾಳಿದ ಮಲ್ಲಯ್ಯ ಬಂದು ಅಮಾಸಿ ನಾಳೆ ಬೆಳಿಗ್ಗೆ ಅಮಾಸಿ ಅಮ್ಮಂಗ ಐತೆ. ಬಾಳಿದ ಮಲ್ಲಯ್ಯ ಬಂದು ನೋಡಮ್ಮ ನೀನು ಗುರಿಗೆ ಹಾಕೋದು ಪೂಜೆ ಹಾಕೋದು ಎಲ್ಲ ಹೋಗ್ಬೇಡ. ನಿನಗ ಒಬ್ಬ ಮಗ, ನಿನಗ್ ಮಗ ಬೇಕಾದ್ರ ನೀ ಸಪ್ತಾಕ ಹೋಗು ಅಂತ. ಮತ್ತೆ ಬೆಳಿಗ್ಗೆ ನಾನು ಅಮಾಸಿ ಬಂದು ಎಲ್ಲ ಮಾಡಿದ್ರೆ ಈಗ ಸ್ವಲ್ಪ ಪುಣ್ಯದಿಂದ ಸ್ವಲ್ಪ ಊಟ ಮಾಡ್ತಾನ. ಈಗ ಸತ್ತಾಗ ಸ್ವಲ್ಪ ಹೊರಗ ಆದರೆ ಅವರು ಅಲ್ಲಿಂದ ವಾಪಸ್ ಬಂದ 2ನೇ ದಿವಸದಾಗ ಮಲ್ಲಯ್ಯ ಬಾದರ್ಲಿ ಮಲ್ಲಯ್ಯ ಅವರು ಹೇಳಿದ ಮೇಲೆ ಬಾದರ್ಲಿಗೆ ಹೋಗ್ರಿ, ಏಸಪ್ತ ಚಲೋ ಮಾಡ್ತಾರ, ನನಗಂಗ ಚಲೋ ಮಾಡ್ಯಾನ, ನಿಮ್ಮ ಮಗನ ಚಲೋ ಮಾಡ್ತಾನ ಇಲ್ಲಿ ಕರ್ಕೊಂಡ್ ಬಂದಾರ್ರಿ. 1ನೇ ದಿವಸ ಇಬ್ರು ಹಿಡ್ಕೊಂಡು ಮಧ್ಯದಲ್ಲಿ ಕುದಿಸ್ಕೊಂಡು ಬಂದ್ರೆ ಅಸಲು ಪೂರ್ತಿ ಪ್ರಜ್ಞೆನೇ ಇಲ್ಲ. ಆವತ್ತು ಪ್ರಾರ್ಥನೆ ಮಾಡಿದ ಮೇಲೆ ಆವತ್ತೇ ಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಪ್ರಸಾದವನ್ನ ಪ್ರಾರ್ಥನೆ ಮಾಡಿ ಕೊಟ್ಟಾಗ ಆತ ಊಟ ಮಾಡಿದ್ದಾನೆ. ದೇವರು ಅದ್ಭುತವಾಗಿ ಕೈ ಆಡ್ಸಕ್ ಬರ್ಲಿಲ್ಲ, ಕಾಲಾಡ್ಸಕ್ ಬರ್ಲಿಲ್ಲ, ನಿಂದ್ರಕ್ ಬರ್ಲಿಲ್ಲ, ನಡೆಯಕ್ ಬರ್ಲಿಲ್ಲ. ಇವತ್ತು ದೇವರು ಅದ್ಭುತವಾಗಿ ಅದನ್ನ ನಡೆಸ್ತಾ ಇದ್ದಾನೆ. ಮುಖ್ಯವಾಗಿ ಏನಂದ್ರೆ ಉಳಿದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಪರಲೋಕದಲ್ಲಿ ಸೃಷ್ಟಿ ಮಾಡಿರುವಂತ ದೇವರು ಲೋಕ ಕಳಿಸಿದ ದೇವರು ಏಸಪ್ಪ ಆತನ ಉಳಿಸಿ ಕಾಪಾಡ್ತಾ ಇದ್ದಾರೆ. ದೇವರಿಗೆ ಮೈ ಉಂಟಾಗಲಿ. ಯಾರಮ್ಮ ನಿನ್ನ ಮಗನ ಕಾಪಾಡಿದ್ದು? ಗಟ್ಟಿ ಹೇಳಿ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ದೇವರಿಗೆ ಸಾಕ್ಷರ ಸೇರುವುದೇ ಸರಿ. ಆಮೆನ್. ವೆಂಕಟೇಶ ಅಲ್ಲಿ ಹೋಗಿ ಕುಂದ್ರಪ್ಪ. ಆಮೆನ್. ಬಾಯಿಯಿಂದಲೂ ತಪ್ಪು ಮಾಡಿ ಆದರೆ ನಿಮ್ಮ ಮಗನ